ಬಂದ್ರೆ ಸ್ನೇಹಿತರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ವಿಡಿಯೋಗೆ ಹೋಗಿ ಮುಂಚೆ ಎಲ್ಲರಿಗೂ ಇದು ಜನವರಿ 26 ಅಂದರೆ ಗಣರಾಜ್ಯೋತ್ಸವ. ಎಲ್ಲರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಮತ್ತು ಇದು ಬರತಾನೆ ಯಾರೋ ಒಂದು ತಿಳ್ಕೊಬೇಡಿ, ಬರತಾನೆ ಸ್ಕೂಲ್ ಒಂದು ಇದಿತ್ತು, ಪ್ರೋಗ್ರಾಮ್ ಇತ್ತು. ಆ ಪ್ರೋಗ್ರಾಮ್ಗೆ ಇದು ಒಂದು ಗೆಟಪ್ ಹಾಕಿದ್ದ. ಓಕೆ, ಇದು ಆಮೇಲೆ ಇರಲಿ. ಈಗ ಕಂಟೆಂಟ್ಗೆ ಹೋಗೋಣ. ಓಕೆ, ಕಂಟೆಂಟ್ ಅಂದರೆ ಒಂದು ಪ್ರಾಬ್ಲಮ್ ಬರ್ತಾ ಇದೆ ಯೂಟ್ಯೂಬ್ನಲ್ಲಿ. ಓಕೆ, ಏನು ಪ್ರಾಬ್ಲಮ್ ಅಂತ ಅದ್ರ ಬಗ್ಗೆ ಭರತ ಎಕ್ಸ್ಪ್ಲೇನ್ ಮಾಡ್ತಾನೆ. ತುಂಬ ಜನ ವಾಟ್ಸಪ್ ಮಾಡ್ತೀರಿ, ಹೆಂಗೋ ಭರತಂಗೆ ಆಫ್ ಡೇ ರಜೆ ಆಯ್ತಲ್ವಾ, ಅದಕ್ಕೋಸ್ಕರ ವಿಡಿಯೋ ಮಾಡ್ತಾ ಇದ್ದೀನಿ. ಏನು ಆ ಇಶ್ಯೂ ಅಂತ ಭರತನ ಬಾಯ್ಲೆ ಬನ್ನಿ. ಭರತ್ ಏನು ಬರೋದು ಇಶ್ಯೂ ಆಗಿರೋದು? ಇಶ್ಯೂ ಬಗ್ಗೆ ಮಾತನಾಡ್ಬೇಕಂತ ಅಂದ್ರೆ ಕಮೆಂಟ್ಸ್ ಅಂಡ್ ಡಿಸ್ಕ್ರಿಪ್ಷನ್ ನಾಟ್ ಲೋಡಿಂಗ್ ಆನ್ ದ ಯೂಟ್ಯೂಬ್ ಆಪ್ ಅಂತ ಈ ತರ ಒಂದು ನೋನ್ ಇಶ್ಯೂ ಬಂದಿದೆ. ಅಂದ್ರೆ ಈಗ ಅಕಸ್ಮಾತ್ ನೋಡ್ರು ನೀವು ಯೂಟ್ಯೂಬ್ ಆಪ್ ಓಪನ್ ಮಾಡಿದ್ರೆ ನನ್ನ ಮೇಲೆ ವಿಡಿಯೋ ಮೇಲೆ ಕ್ಲಿಕ್ ಕೊಟ್ರಿ, ಅದ್ರ ಕಮೆಂಟ್ಸ್ ಈಗ ಉದಾಹರಣೆಗೋಸ್ಕರ ಒಬ್ರು 10-20 ಜನ ಕಮೆಂಟ್ ಹಾಕಿ 20 ಜನ ಕಮೆಂಟ್ ಹಾಕಿದಾರ ಅಂತ ಅನ್ಕೊಳ್ಳಿ. ಏನ್ ಕಮೆಂಟ್ ಹಾಕಿದಾರ ಅಂತ ಕ್ಲಿಕ್ ಮಾಡ್ತೀರಾ, ಅದ್ರ ಕಾಣಿಸೋದಿಲ್ಲ, ಎಲ್ಲ ನೋ ಕಮೆಂಟ್ಸ್ ಅಂತಾನೆ ಬಂದ್ಬಿಡುತ್ತೆ. ಆಮೇಲೆ ಡಿಸ್ಕ್ರಿಪ್ಷನ್ ಕೂಡ ಅಷ್ಟೇ, ಡಿಸ್ಕ್ರಿಪ್ಷನ್ ಏನೋ ಹಾಕಿಲ್ಲ ಅಂತ ಬಂದ್ಬಿಡುತ್ತೆ. ಇಲ್ಲ ಡಿಸ್ಕ್ರಿಪ್ಷನ್ ತೋರಿಸೋದೇ ಇಲ್ಲ ಡಿಸ್ಕ್ರಿಪ್ಷನ್ ಕರೆಕ್ಟಾಗಿ ಲೋಡ್ ಆಗೋದಿಲ್ಲ, ಬಫಿಂಗ್ ಆಗ್ತಾ ಇರುತ್ತೆ. ಸೊ ಇದು ಕರೆಕ್ಟಾಗಿ ಲೋಡ್ ಆಗ್ತಿಲ್ಲ ಯೂಟ್ಯೂಬ್ ಆ್ಯಪ್ನಲ್ಲಿ ಅಂತ ತುಂಬಾ ಜನ ಹೋಗಿ ರಿಪೋರ್ಟ್ ಮಾಡಿದ್ದಾರೆ. ಸೊ ಇದ್ರಿಗೋಸ್ಕರ ಯೂಟ್ಯೂಬ್ ಅವರು ರಿಪ್ಲೈ ಮಾಡಿದ್ದಾರೆ, ಅವ್ರ ಟೀಮ್ ಎಂಪ್ಲಾಯಿ. ಸೊ ಏನ್ ಮಾಡಿದ್ದಾರೆ ಅಂತ ಅಂದ್ರೆ, ನಾವು ಇದನ್ನ ಇನ್ವೆಸ್ಟಿಗೇಟ್ ಮಾಡ್ತಾ ಇದೀವಿ, ಆದಷ್ಟು ಬೇಗ ಇದನ್ನ ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ನ ನಾವು ಫಿಕ್ಸ್ ಮಾಡ್ತೀವಂತ ಈ ತರ ಒಂದು ಹೇಳಿರುವಂತ ಈ ತರ ಟ್ವೀಟ್ ಮಾಡಿರುವಂತದ್ದು. ಸೊ ಅಕಸ್ಮಾತ್ ನಿಮ್ಗೂ ಈ ತರ ಪ್ರಾಬ್ಲಮ್ ಆಗ್ತಿದೆ ಅಂತ ಅಂದ್ರೆ ಒಂದು 24 hours ವೇಟ್ ಮಾಡಿ, ಆವಾಗ ಈ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಜಸ್ಟ್ ನಮ್ಗೆ ಅಷ್ಟೇ ಅಲ್ಲ, ಇಡೀ ವರ್ಲ್ಡ್ ವೈಡ್ಗೆ ಈ ಪ್ರಾಬ್ಲಮ್ ಆಗಿದೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಸೊ 24 hours ಅಲ್ಲಿ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬಿಡುತ್ತೆ. ನೋಡೋದಲ್ಲ, ಜಸ್ಟ್ ಕಮೆಂಟ್ ಮತ್ತೆ ರಿಜಿಸ್ಟ್ರೇಷನ್ ನಾವು ಬರ್ದಿರ್ತೀವಿ, ಅದು ಮೋಸ್ಟ್ಲಿ ಲೋಡಿಂಗ್ ಆಗ್ತಾ ಇದೆ ಮತ್ತೆ ಶೋ ಆಗ್ತಾ ಇಲ್ಲ. ಕಮೆಂಟ್ ಹಾಕಿದ್ರು ತುಂಬ ಜನ ನನಗೂ ಗಳಿಸಿದ್ರು, ಕಮೆಂಟ್ ಹಾಕಿದ್ದಾರೆ ನಮ್ಮ ಫ್ರೆಂಡು, ಬಟ್ ನೋಡೋಕೆ ಆಗ್ತಾ ಇಲ್ಲ ಸರ್, ಏನಾಗಿದೆ ನೋಡಿ ಅಂತ ಹೇಳಿದ್ರು. ಅಷ್ಟರಲ್ಲಿ ಇದೊಂದು ಮೆಸೇಜ್ ಬಂತು. ಓಕೆ, ಯೂಟ್ಯೂಬ್ ಕಡೆ ನೋಟಿಫಿಕೇಶನ್, ನೀವು ಹೋಗಿ ವೈಟಿ ಸ್ಟುಡಿಯೋದಲ್ಲಿ ಹೋಗಿ ನೋಡಿ. ಇದೇನು ದೊಡ್ಡದೇನಿಲ್ಲ, ಬಟ್ ಪ್ರಾಬ್ಲಮೇ. ಓಕೆ, ಏನು ಮಾಡೋಕ್ಕಾಗಲ್ಲ, 24 hours ಒಂದು ಅಪ್ಡೇಟ್ ತರ್ತಾರೆ, ಅಥವಾ ಅಪ್ಡೇಟ್ ಇದನ್ನೇ ಫಿಕ್ಸ್ ಮಾಡ್ತಾರೆ. ಓಕೆನಾ, ಅಕಸ್ಮಾತ್ ಫಿಕ್ಸ್ ಆಗಿಲ್ಲ ಅಂದ್ರೆ ಹೋಗ ಒಂದ್ಸತಿ ಯಾವ್ದು ನಿಮ್ಮ ಒಂದು ಗೂಗಲ್ ಕ್ರೋಮಲ್ಲಿ ಹೋಗ್ಬಿಟ್ಟು ಈ ಆ್ಯಪ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಓಕೆ, 24 hours ಆದ್ಮೇಲೆ ಅಪ್ಡೇಟ್ ಆದಮೇಲೆ ಇದು ಸರಿ ಹೋಗುತ್ತೆ ಇಶ್ಯೂ. ಓಕೆ, ಇದೇನು ದೊಡ್ಡ ಪ್ರಾಬ್ಲಮ್ ಏನಿಲ್ಲ. ಬಟ್ ನೆಕ್ಸ್ಟ್ ಇದ್ರ ಬಗ್ಗೆ ಪ್ರಾಬ್ಲಮ್ಸ್ ಯೂಟ್ಯೂಬಲ್ಲಿ ಏನು ನಡೀತು ಜನವರಿಯಿಂದ ಈ ತಿಂಗಳಲ್ಲಿ ತುಂಬಾ ನಡೀತಿಲ್ಲ ಈ ವರ್ಷದಲ್ಲಿ, ಆ ಪ್ರಾಬ್ಲಮ್ ಬಗ್ಗೆ ಒಂದು ವಿಡಿಯೋ ಮಾಡಬೇಕು ಅಂತ ಇದ್ದೀನಿ. ಯಾಕಂದರೆ ಇದು ಡಾಲರ್ಸ್ ಪ್ರಾಬ್ಲಮ್ ಅಲ್ಲ. ಓಕೆ, ಇದು ಜಸ್ಟ್ ಕಮೆಂಟ್ ಪ್ರಾಬ್ಲಮ್. ನಮ್ಮ ಡಾಲರ್ಸ್ಗೂ ತುಂಬ ಪ್ರಾಬ್ಲಮ್ ಆಗಿದೆ ಈ ಮಂತು, ತುಂಬ ಲೆಸ್ ಆಗಿದೆ. ತುಂಬ ಜನ ಅದು ಕಮೆಂಟ್ ಮಾಡ್ತಾರೆ, ಅದ್ರ ಬಗ್ಗೆ ಡೆಡಿಕೇಟೆಡ್ ಆಗಿ ವಿಡಿಯೋ ಮಾಡ್ತೀವಿ. ಓಕೆ, ನೆಕ್ಸ್ಟ್ ವಿಡಿಯೋ ದಯವಿಟ್ಟು ಮಿಸ್ ಮಾಡ್ತೀರಾ ನೋಡಿ ಆ ವಿಡಿಯೋನ. ಓಕೆನಾ, ಇಷ್ಟು ಯೂಟ್ಯೂಬರ್ಸು ನಮಗೆ ಮೋಸ ಮಾಡ್ತಿದ್ದಾರಾ ಅಂತಾನೆ ವಿಡಿಯೋ ಮಾಡ್ತಾ ಇದ್ದೀನಿ. ಏನಾಗುತ್ತೆ ಕ್ರಿಯೇಟರ್ಸ್ಗೆ ಇದನ್ನೇ ನಂಬ್ಕೊಂಡು ಜೀವನ ಮಾಡಬೇಕಂದ್ರೆ ಇದು ದುಡ್ಡು ಬರಬೇಕು. ಬಟ್ ಇಲ್ಲಿ ದುಡ್ಡೇ ಬರಲಿಲ್ಲ ಅಂದರೆ 2026 ತುಂಬಾ ಲಾಸ್ ಆಗಿದೆ ಕ್ರಿಯೇಟರ್ಸ್ಗೆ. ಜನವರಿ ತಿಂಗಳು ಅದ್ರ ಬಗ್ಗೆ ಡೆಡಿಕೇಟೆಡ್ ವಿಡಿಯೋ ಬರುತ್ತೆ. ಓಕೆ, ಇಲ್ಲಿಗೆ ನಿಮ್ಗೆ ಅರ್ಥ ಆಯ್ತಲ್ಲ, ಈ ಸಮಸ್ಯೆ ಕ್ಲಿಯರ್ ಆಗುತ್ತೆ, ಏನು ದೊಡ್ಡ ಪ್ರಾಬ್ಲಮ್ ಇಲ್ಲ. ಏನಾದ್ರು ಅಂದರೆ ನಮ್ಗೆ ವಾಟ್ಸಪ್ ಮಾಡಿ. ಓಕೆ, ಈ ಥರ ಪ್ರಾಬ್ಲಮ್ ಬಂದಿದೆ ಅಂತ, ನಾನು ಫ್ರೀ ಇದ್ದಾಗ ಅಥವಾ ಭರತ ಫ್ರೀ ಇದ್ದಾಗ 100% ನಿಮಗೆ ಆನ್ಸರ್ ಸಿಗುತ್ತೆ. ಓಕೆನಾ ಅಂತ ಹೇಳಿದೆ ಈ ವಿಡಿಯೋ ಇಲ್ಲಿಗೆ ಏನು ಮಾಡೋಣ. ಓಕೆ ಪಪ್ಪ, ಐ ಹೋಪ್ ನಿಮ್ಗೆ ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಸಿಗ್ತಾ ಅಂತ ಅನ್ಕೊಂಡಿದ್ದೀನಿ. ಈ ರೀತಿ ಒಂದು ವಿಡಿಯೋಸ್ ಬೇಕಂದ್ರೆ ದಯವಿಟ್ಟು ನನಗೆ ಪ್ರೋತ್ಸಾಹ ಕೊಡಿ. ವೆರಿ ಸಿಂಪಲ್, ಜಸ್ಟ್ ಒಂದು ಸಬ್ಸ್ಕ್ರೈಬ್ ಮಾಡ್ರೆ, ಒಂದು ಲೈಕ್ ಮಾಡ್ರೆ, ಒಂದು ಶೇರ್ ಮಾಡ್ರೆ, ಒಂದು ಕಾಮೆಂಟ್ ಮಾಡ್ರೆ, ಇಷ್ಟ ಫ್ರೆಂಡ್ಸ್ ಇಷ್ಟ ಮಾಡ್ರೆ ನನಗೆ ದೊಡ್ಡ ಪ್ರೋತ್ಸಾಹ ಕೊಡ್ತೀರಾ. ದಯವಿಟ್ಟು ಕನ್ನಡ ಬೆಲ್ಸ್ ಮತ್ತು ಕನ್ನಡ ಉಳಿಸಿ. ಇಲ್ಲಿ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ, ವಂದೇ ಮಾತರಂ, ಶುಭ ದಿನ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ ಫ್ರೆಂಡ್ಸ್.